ಎಸ್, ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ KR ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಈಗ ಆಲ್ರೆಡಿ ತಾವೆಲ್ಲರೂ ಕೂಡ TET ರಿಸಲ್ಟನ್ನು ನೋಡಿದ್ದೀರಾ. ಸೊ ನಮಗೆ ಒಂದಿಷ್ಟು ಈಗ ಅವಕಾಶ ಇರುತ್ತದ್ದು, ಯಾರು ಸ್ಪೆಷಲಿ ಈ ಒಂದು TETಯಲ್ಲಿ ಕಂಪ್ಲೀಟ್ಲಿ ಎಲಿಜಿಬಲ್ ಆಗಿಲ್ಲ, ಜೊತೆಗೆ TETಯಲ್ಲಿ ಕಡಿಮೆ ಅಂಕ ಗಳಿಸಿರುವಂಥವ್ರು. ಸೊ ಇವರಿಗೆ ಮತ್ತೊಂದು ಅವಕಾಶ ಇತ್ತು. ನಾನು ಆಲ್ರೆಡಿ ಹೇಳಿದ್ದೆ CTET ಎಕ್ಸಾಮ್ಗೆ ಅಪ್ಲೈಯನ್ನು ಮಾಡಿ ಅಂತ. ಈಗ CTET ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ಈಗ ಅನೇಕ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಸರ್ CTET ಎಕ್ಸಾಮ್ ಸಂಬಂಧಪಟ್ಟಂತೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್, ನಾನು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಅಥವಾ CTET ಎಕ್ಸಾಮ್ ಅನ್ನ ಮೊದಲ ಬಾರಿಗೆ ಕಟ್ಟಿದ್ದೇನೆ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಸೊ ನಮ್ಗೇನಾದ್ರೂ ಕೂಡ ಆ ಒಂದು ಕ್ವಶನ್ ಪೇಪರ್ಸ್ ಟಫ್ ಆಗ್ಬೋದಾ, ನನ್ನ ಕೈಲಿ TETನೇ ಮಾಡೋಕ್ಕಾಗಿಲ್ಲ, KTETನೇ ಮಾಡೋಕ್ಕಾಗಿಲ್ಲ, ಅಥವಾ ಕರ್ನಾಟಕ TETನೇ ಮಾಡೋಕ್ಕಾಗಿಲ್ಲ, ಇನ್ನು CTET ಮಾಡ್ತೀನ ನಾನು ಅಂತ ಅನೇಕ ಜನ ನನಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತ ಜೊತೆಗೆ ಯಾವ ಬುಕ್ಸ್ ಅನ್ನ ರೆಫರ್ ಮಾಡ್ಬೇಕು ಸರ್, ಒಂದ್ ಸ್ವಲ್ಪ ಸ್ಟಡಿ ಟಿಪ್ಸ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ರಿ. ಆ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ CTET ಯನ್ನ ನಮ್ಮ ಕರ್ನಾಟಕ TETಯ ರೀತಿಯಲ್ಲಿ ಸುಲಭವಾಗಿ ಅಟೆಂಡ್ ಮಾಡೋದು ಹೇಗೆ, ಅದೇ ರೀತಿಯಾಗಿ CBT ಮೂಡ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅದನ್ನು ಕೂಡ ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡಬೇಕು, ಪ್ರತಿಯೊಂದು ಕೂಡ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ಯಾರಾದ್ರೂ ಕೂಡ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದ್ದೇನೆ, ಕೂಡಲೇ ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆಗಿ. ಆ ಒಂದು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ನಿಮಗೆ CTET ಸಂಬಂಧಪಟ್ಟಂತೆ, TET ಸಂಬಂಧಪಟ್ಟಂತೆ, HST, GPST, PST ಸಂಬಂಧಪಟ್ಟಂತ ಅನೇಕ ರೀತಿಯ PDF ನೋಟ್ಸ್ಗಳಾಗಿರ್ಲಿ, ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಲಿ, ಪ್ರತಿಯೊಂದು ಅಪ್ಲೋಡ್ ಆಗಿದೆ. ಸೊ ದಯವಿಟ್ಟು ಅಲ್ಲಿ ಜಾಯಿನ್ ಆಗಿ ಎಲ್ಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ PSTR, GPSTR, HSTR, TET ಕೋರ್ಸ್ ಅನ್ನು ಕೊಡ್ತಾ ಇದೀವಿ. ಒಂದು ವರ್ಷಕ್ಕೆ ಕೇವಲ 1499 ರೂಪಾಯಿ. ಈ ಆಫರ್ ಮತ್ತೊಮ್ಮೆ ನಿಮಗೆ ಲಾಂಚ್ ಆಗಿದೆ, ನ್ಯೂ ಇಯರ್ ಲಿಮಿಟೆಡ್ ಆಫರ್ ಆಗಿದೆ. ಸೊ ಡಿಸೆಂಬರ್ 31ರಿಂದ ಜನವರಿ 2ರವರೆಗೆ ಮಾತ್ರ ಈ ಒಂದು ಅವಕಾಶ ಇದೆ. ಆ ನಂತರ ನಿಮಗೆ ಪ್ರೈಸ್ ಹೈಕ್ ಆಗುತ್ತೆ. ಸೊ ಯಾರಾದ್ರೂ ಕೂಡ ಜಾಯಿನ್ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ಗೆ ನಿಮಗೆ 1499 ರೂಪಾಯಿ ಇರುತ್ತೆ. ನಮ್ಗೆ ಎಲ್ಲಾ ಕೋರ್ಸ್ ಬೇಕು ಅಂದ್ರೆ 3093 ರೂಪಾಯಿ ಇರುತ್ತೆ. ಸೊ ಇದು ಜನವರಿ 2ರವರೆಗೆ ಮಾತ್ರ ಅವಕಾಶ ಇರುತ್ತೆ. ಸೊ ನೇರವಾಗಿ ನೀವು KR ಟ್ಯುಟೋರಿಯಲ್ಸ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೀವು ಪೇಮೆಂಟ್ ಮಾಡಿ ಜಾಯಿನ್ ಆಗಬಹುದು, ಅಥವಾ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ಅನ್ನ ಸಂಪರ್ಕವನ್ನ ಮಾಡಬಹುದು ಅಂತ ಹೇಳ್ತಾ, ಈಗ ಆಲ್ರೆಡಿ ಎಲ್ಲವೂ ಕೂಡ ವಿಡಿಯೋಗಳು ಅಪ್ಲೋಡ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ ಒಂದು ಚಾಪ್ಟರ್ ಬೇಕು ಎಲ್ಲವನ್ನು ಕೂಡ ನೋಡ್ಕೊಂತ ಹೋಗ್ಬೋದು. ಸೊ ವೆಯ್ಟ್ ಮಾಡೋಂತ ಅವಶ್ಯಕತೆ ಇಲ್ಲ. ವಿತಿನ್ 2 ಮಂತ್ಸ್ ಅಲ್ಲಿ ಕನ್ಫರ್ಮ್ ಆದ್ರೂ ಕೂಡ ನಿಮ್ಗೆ ಎಕ್ಸಾಮ್ಗೆ ರೆಡಿ ಆಗಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಕ್ಲಾಸ್ ಅಪ್ಲೋಡ್ ಆಗಿರುತ್ತೆ, MCQ ಲೈವ್ ಕ್ಲಾಸ್ ಇರುತ್ತೆ, ಎಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ. ಸೊ KR ಟ್ಯುಟೋರಿಯಲ್ಸ್ ಅಲ್ಲಿ ಸೊ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ, ಹಾಗೆ ಮುಂಬರುವಂತಹ ಒಂದಿಷ್ಟು HSTR, GPSTR, PST ಸಂಬಂಧಪಟ್ಟಂತ ಕ್ವಶನ್ ಪೇಪರ್ಸ್ ಅನ್ನ 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಮಾಡಿರುವಂತಹ ಉತ್ತಮ ಪುಸ್ತಕಗಳು ನಿಮಗೆ ಕೈ ಸೇರ್ತಾ ಇದೆ. ಸೊ ಜನವರಿಯಲ್ಲಿ ಇವೆಲ್ಲ ಪುಸ್ತಕಗಳು ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳು ಎಲ್ಲ ಒಂದು ಬುಕ್ ಸ್ಟಾಲ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ. ಟಾಪ್ ಎಕ್ಸಾಮ್ಸ್ ಕಡೆಯಿಂದ ಈ ಪುಸ್ತಕಗಳು ಬರ್ತಾ ಇರುತ್ತೆ. ಸೊ ಕೂಡಲೇ ಬೈ ಮಾಡ್ಕೊಳ್ಳಿ. ಅದ್ಭುತವಾಗಿ ವಿವರಣೆ ಜೊತೆಗೆ ಪಿಕ್ಚರೈಸೇಷನ್ಸ್ ಇರುತ್ತೆ, ಅದ್ಭುತವಾಗಿ ಎಲ್ಲಾ ಪಿಕ್ಚರ್ ಅನ್ನ ಒಳಗೊಂಡಿರುತ್ತೆ ಆ ಒಂದು ವಿವರಣೆ. ಸೊ ಆ ಪುಸ್ತಕಗಳನ್ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಈಗ ವಿಷಯಕ್ಕೆ ಹೋಗೋಣ. ಸರ್ ಈಗ ನಾನು CTET ಎಕ್ಸಾಮ್ ಅನ್ನ ಕಟ್ಬಿಟ್ಟಿದ್ದೀನಿ. ಸೊ ನನಗೆ ಈಗ ಈ ಒಂದು CTET ಎಕ್ಸಾಮ್ ಅನ್ನ ಫೇಸ್ ಮಾಡೋದು ಹೇಗೆ ಅನ್ನೋದನ್ನ ಅನೇಕ ಜನಗಳಿಗೆ ಗೊಂದಲ ಇರುತ್ತೆ. ಸೊ ಮೊದಲಿಗೆ ಭಯ ಪಡುವಂಥದ್ದು ಏನಾಗುತ್ತೆ ಅಂದ್ರೆ, ಸರ್ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್, ನನ್ನ ಕೈಲಿ ಆಗುತ್ತಾ, ಈಗ ಆಲ್ರೆಡಿ ನಾನು KTET ಕರ್ನಾಟಕ TETನೇ ಎಲಿಜಿಬಲ್ ಆಗಕ್ಕಾಗಿಲ್ಲ. ಸೊ ನಾನು ಈ ಒಂದು CTETನ ಎಲಿಜಿಬಲ್ ಆಗಕ್ಕಾಗುತ್ತಂದ್ರೆ 100% ಆಗುತ್ತೆ, ಹೆಂಗೆ ಸರ್? ಸೊ ನೋಡಿ, ನಮ್ಗೆ ಈಗ ಆಲ್ರೆಡಿ ಅನುಭವ ಆಗಿದೆ, ಪರೀಕ್ಷೆಯ ಅನುಭವ ಆಗಿದೆ, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಹೇಗೆ ಬರುತ್ತೆ ಅಂತ. ಸೊ ನಿಮ್ಗೆ ಪದೇ 1000 ಬಾರಿ ಒತ್ತಿ ಹೇಳ್ತಾ ಇದೆ, ಏನ್ ಹೇಳ್ತಾ ಇದೆ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಅನಾಲಿಸಿಸ್ ಮಾಡ್ಕೊಳ್ಳಿ ಅಂತ. ಸೊ ನಾನು ಅದೇ ಪ್ರಕಾರವಾಗಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಮೊದಲಿಗೆ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದೆ, ಆಮೇಲೆ ಚಾಪ್ಟರ್ ವೈಸ್ MCQ ಮಾಡಿದೆ, ಆ ನಂತರ ಕೊನೆಯದಾಗಿ ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಕೊಟ್ಟೆ. ಅದನ್ನ ಕಂಪ್ಲೀಟ್ಲಿ ಯಾರು ಕರೆಕ್ಟ್ ಆಗಿ ನೋಡಿದ್ರ, ಅವರು ಕಂಪ್ಲೀಟ್ಲಿ ಯಾರು ಸ್ಟಡಿ ಮಾಡಿದಾರ, ಎಲ್ಲರೂ ಕೂಡ ಪ್ರತಿಶತ 100% ಎಲಿಜಿಬಲ್ ಆಗಿದ್ದೀರಾ ಉತ್ತಮ ಅಂಕಗಳೊಂದಿಗೆ, ತಮ್ಗೆಲ್ಲ ಗೊತ್ತಿದೆ. ಸೊ ಅದೇ ಮಾದರಿಯಲ್ಲಿ ಈಗ ಏನ್ ಮಾಡಬೇಕು, ಅನುಭವ ಆಗಿದೆ, ಯಾರೆಲ್ಲಾದ್ರೂ ಮಾಡಿಲ್ಲ ಅವರೆಲ್ಲ ಫೇಲ್ಯೂರ್ ಆಗಿದ್ದಾರೆ. ಸೊ ನೀವೇನ್ ನೋಡಕಂದ್ರೆ ಈಗ ಸೊ ಮೊದಲಿಗೆ ಏನ್ ನೋಡಕಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಮೀಡಿಯಂ ಅವರಿಗೆ ಸ್ವಲ್ಪ ನಮಗೆ ಧೈರ್ಯ ಇರುತ್ತೆ, ಸರ್ ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ ಕ್ವಶನ್ಸ್ ಅಂತ ಧೈರ್ಯವಾಗಿರುತ್ತೆ. ಸೊ ನೀವು ಯಾವ ರೀತಿ ಓದ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಸೊ ನೋಡಿ, ಮೊದಲಿಗೆ ಇಲ್ಲೂ ಕೂಡ ಅಷ್ಟೇ, ನೀವು ಈಗ ಆಲ್ರೆಡಿ ನಮ್ಗೆ ಏನಾಗುತ್ತೆ, ನಿಮ್ಗೆ ಪ್ಯಾಟರ್ನ್ ಸೇಮ್ ಇರುತ್ತೆ, ಕನ್ನಡ, ಇಂಗ್ಲಿಷು, CDP, EVS, ಮ್ಯಾಥ್ಸ್. ಸೊ 150 ಅಂಕಗಳು ಸೇಮ್ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ OBC ಅವರಿಗೆ ಇಲ್ಲಿ 82ಕ್ಕೆ ಎಲಿಜಿಬಲ್ ಅನ್ನು ಕೊಡ್ತಾರೆ. 82 ಅಂಕಗಳನ್ನ ತೆಗೆದ್ರೆ ಎಲಿಜಿಬಲ್ ಇರ್ತಾರೆ. ಆದ್ರೆ ಇಲ್ಲಿ 82 ಅಂಕಗಳನ್ನ ತೆಗೆದುಬಿಟ್ಟು 90ಕ್ಕಿಂತ ಕಡಿಮೆ ಇದೆ ಸರ್ ಅಂದ್ರೆ 89 ಮತ್ತೆ 82ರ ನಡುವೆ ನಾನು ಪಡ್ಕೊಂಡಿದ್ದೀನಿ, ನಾನು ಎಲಿಜಿಬಲ್ ಆಗಿದ್ದೀನಿ, OBC ನನ್ನ ಕ್ಯಾಟಗರಿ, ನಾನು ಮತ್ತೆ ಈ ಒಂದು ಟೀಚರ್ ಎಕ್ಸಾಮ್ ಅನ್ನ ಬರೀಬಹುದಾ ಅನ್ನೋದಾದ್ರೆ ಈ ಒಂದು ಅಂಕಗಳು ಸಾಲಲ್ಲ. ಇಲ್ಲಿ ನೀವು
OBC ಸ್ಟೂಡೆಂಟ್ಸ್ ಪ್ರಕಾರ ಅಂದ್ರೆ OBC ಸ್ಟೂಡೆಂಟ್ಸ್ಗೆ CTET ನಿಯಮದ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಪ್ರಕಾರವಾಗಿ ಎಲಿಜಿಬಲ್. ಕರ್ನಾಟಕದ ನಿಯಮದ ಪ್ರಕಾರವಾಗಿ OBC ಸ್ಟೂಡೆಂಟ್ಸ್ 90 ಅಂಕಗಳನ್ನ ಗಳಿಸಲೇಬೇಕು. ಆ ಕಾರಣಕ್ಕೋಸ್ಕರ ಈ CTET ಕೂಡ ನೀವು 90 ಅಂಕಗಳ ಮೇಲೆ ಗಳಿಸಲೇಬೇಕು. ಇದು ಕ್ಲಿಯರ್ ಇರಲಿ ನಿಮಗೆ, ಓಕೆನಾ. ಸೊ ಈಗ ವಿಷಯಕ್ಕೆ ಬರೋಣ. ಸೊ ಏನಾಗುತ್ತೆ ಅಂದ್ರೆ ಈಗ ಕನ್ನಡ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, 30 ಅಂಕಗಳಿರುತ್ತೆ. ಇಂಗ್ಲಿಷ್ ಕೂಡ ನಮ್ಗೆ ಆಲ್ರೆಡಿ ಕಲ್ತಿರ್ತೀವಿ. CDP ಮತ್ತೆ EVS ಮತ್ತೆ ಮ್ಯಾಥ್ಸ್ ಈ ಮೂರು ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ ಅಥವಾ ಹಿಂದಿಯಲ್ಲಿ ಇರುತ್ತೆ. ಸೊ ನಮ್ಗೆ ಈ ಕಾನ್ಸೆಪ್ಟ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಬೇಕು ಸರ್, ಕ್ವಶನ್ಸ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಬೇಕು ನೋಡಿ. ಮೊದಲಿಗೆ ನಿಮ್ಗೆ ಆಲ್ರೆಡಿ ಓದಿರ್ತಾರೆ ಎಕ್ಸಾಮ್ಗೆ, TETಗೆ ಸಂಬಂಧಪಟ್ಟಂತೆ. ಸೊ ಈಗ ಏನ್ ಮಾಡಿದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಒಂದಿಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳಿದಾವಲ್ಲ CTETಗೆ ಸಂಬಂಧಪಟ್ಟಂತೆ ಅವುಗಳನ್ನ ನೋಡ್ತಾ ಹೋಗಿ. ಸೊ ಯಾವ ಬುಕ್ಸ್ ತಗೋಬೇಕು ಸರ್ ಅದನ್ನೆಲ್ಲ ಮುಂದೆ ಹೇಳ್ತೀನಿ. ಯಾವ ಬುಕ್ಸ್ ಬೆಸ್ಟ್ ಬುಕ್ ಯಾವುದು, ರೆಫರೆನ್ಸ್ ಯಾವ್ದು ಮಾಡಬೇಕು ಅದೆಲ್ಲವೂ ಕೂಡ ಮುಂದೆ ಹೇಳ್ತೀನಿ. ಸೊ ಮೊದಲಿಗೆ ಏನ್ ಮಾಡಕ್ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಅನಾಲಿಸಿಸ್ ಮಾಡಿ, ಅದರ ಮೇಲೆ ಈಗ ಆಲ್ರೆಡಿ ಕಾನ್ಸೆಪ್ಟ್ ಅನ್ನ ನೀವು ಕನ್ನಡದಲ್ಲಿ ಸ್ಟಡಿ ಮಾಡಿರ್ತೀರಾ. ಅದೇ ಕಾನ್ಸೆಪ್ಟ್ ಅನ್ನ ಮತ್ತೊಂದು ಬಾರಿ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಅಲ್ಲೂ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಅಥವಾ ಪೇಡ್ ಸ್ಟೂಡೆಂಟ್ಸ್ ಆದ್ರೆ ಚಾಪ್ಟರ್ ವೈಸ್ ಮಾಡಿರ್ತೀನಿ, ಕನ್ನಡದಲ್ಲಿ ಒಮ್ಮೆ ಕೇಳಿ, ಇಂಗ್ಲಿಷಲ್ಲಿ ಆನಂತರ ಆ ಕಾನ್ಸೆಪ್ಟ್ ಅನ್ನ ಓದಿ. ಓಕೆನಾ. ಆ ಬುಕ್ಸ್ಗಳ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಬುಕ್ಸ್ಗಳು ಯಾವ್ದು ಸರ್ ಅನ್ನೋದ್ರ ನನಗೆ ಹೇಳ್ತೀನಿ. ಆ ಪುಸ್ತಕದಲ್ಲಿ ಪ್ರತಿಯೊಂದು ಥಿಯರಿ ಇರುತ್ತೆ, ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ನಿಮಗೆ ಥಿಯರಿ ಇರುತ್ತೆ, ಆನಂತರ ಓಲ್ಡ್ ಕ್ವಶನ್ ಪೇಪರ್ ಕೂಡ ಅನಾಲಿಸಿಸ್ ಆಗಿರುತ್ತೆ. ಓಕೆನಾ. ಸೊ ಕನ್ನಡದಲ್ಲಿ ಓದಿ, ಆನಂತರ ಇಂಗ್ಲಿಷಲ್ಲಿ ಸ್ವಲ್ಪ ನೋಡ್ತಾ ಹೋಗಿ. ನಿಮ್ಗೆ ಈಸಾಗಿ ಸ್ವಲ್ಪ ಏನಾಗುತ್ತೆ, ಅವೆರಡಕ್ಕೂ ಕೂಡ ಲಿಂಕ್ ಆಗ್ತಾ ಹೋಗುತ್ತೆ, ಸಿಂಕ್ ಆಗುತ್ತೆ. ಎಸ್, ಈ ಕಾನ್ಸೆಪ್ಟ್ ಇದು ಬರ್ತಾ ಇದೆ ಅಂದ್ರೆ ಎಮೋಷನ್ ಅಂದ್ರೆ ಏನು, ಓಕೆನಾ, ಕ್ರಿಯೇಟಿವಿಟಿ ಅಂದ್ರೆ ಏನು ಅಲ್ವಾ, ಇವೆಲ್ಲವೂ ಪದಗಳೇನಾಗ್ತಾ ಹೋಗುತ್ತೆ ನಿಮ್ಗೆ ಒಂದಕ್ಕೊಂದು ಅರ್ಥ ಆಗ್ತಾ ಹೋಗುತ್ತೆ. ಕನ್ನಡದಲ್ಲಿ ಏನಾಗುತ್ತೆ ಸೃಜನಶೀಲತೆ ಅಂತ ಓದಿರ್ತೀರಾ, ಇಲ್ಲಿ ಇಂಗ್ಲಿಷಲ್ಲಿ ಕ್ರಿಯೇಟಿವಿಟಿ ಅಂತ ಇರುತ್ತೆ. ನಮ್ಗೆ ಎಲ್ಲವೂ ಕೂಡ ಅರ್ಥ ಆಗ್ಬಿಡುತ್ತೆ ಕ್ರಿಯೇಟಿವಿಟಿ ಸಂಬಂಧಪಟ್ಟ ಸ್ಟೂಡೆಂಟ್ಸ್ಗೆ ಏನೆಲ್ಲ ಗುಣಲಕ್ಷಣಗಳಿದೆ ಅಂತ. ಅದೇ ರೀತಿಯಾಗಿ ಒಂದಿಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಏನು ಎಮೋಷನ್, ಭಾವನಾತ್ಮಕ ಒಂದಿಷ್ಟು ಏನು ನಾವು ಏನ್ ಹೇಳ್ತಾ ಹೋಗ್ತೀವಿ ಎಮೋಷನಲ್ ಡೆವಲಪ್ಮೆಂಟ್ ಅಂತ ನೋಡ್ತಾ ಹೋಗ್ತೀವಿ, ಏನು ವಿಕಾಸಾತ್ಮಕ ಹಂತಗಳಲ್ಲಿ ಬರ್ತಾ ಹೋಗುತ್ತೆ, ಅದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಭಾವನಾತ್ಮಕ ಒಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಮೋಷನ್ ಅಂತ ಕರಿತೀವಿ, ಇದು ಕೂಡ ನಾವು ನೋಡ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಏನಾಗುತ್ತೆ ಪದಗಳು ಕನ್ನಡ ಅಂಡ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಒಂದಿಷ್ಟು ಪದಗಳನ್ನ ಈ ರೀತಿ ಸಿಂಕ್ ಮಾಡ್ಕೊಂಡು ಓದ್ತಾ ಹೋದ್ರೆ ಸುಲಭವಾಗಿ ನಮ್ಗೆ ಈಸಿಯಾಗಿ ಟ್ಯಾಕಲ್ ಅನ್ನ ಮಾಡ್ಕೊಬಹುದು. ಕನ್ನಡದಲ್ಲಿ ಒಮ್ಮೆ ಓದ್ಕೊಳ್ಳಿ, ಇಂಗ್ಲಿಷ್ ಸಂಬಂಧಪಟ್ಟಂತೆ ಅದೇ ಕಾನ್ಸೆಪ್ಟ್ ಅನ್ನ ನೀವು ಇಂಗ್ಲಿಷ್ ಒಂದ್ಸತಿ ನೋಡ್ಕೊಳ್ಳಿ. ಅವಾಗ ಈಸಿಯಾಗಿ ನಮ್ಗೆ ಏನಾಗುತ್ತೆ ಎರಡು ವಿಚಾರಗಳು ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಅನಾಲಿಸಿಸ್ ಮಾಡ್ತಾ ಹೋಗಿ. ಆಗ ನಿಮ್ಗೆ ಒಂದಿಷ್ಟು ಸಿಂಪಲ್ ಆಗಿ ಏನಾಗ್ತಾ ಹೋಗುತ್ತೆ, ನಿಧಾನವಾಗಿ ಗ್ರಿಪ್ಪಿಗೆ ಬರ್ತಾ ಹೋಗುತ್ತೆ. ಕೊನೆಗೆ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಷ್ಟೊತ್ತಿಗೆ ಕಂಪ್ಲೀಟ್ಲಿ ನಿಮಗೆ ಧೈರ್ಯ ಬಂದಿರುತ್ತೆ. ಸೊ ಮೊದಲಿಗೆ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ, ನಾವು ಮಾಡುವಂತ ವಿಚಾರದಲ್ಲಿ ಕಾನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಓದ್ಕೊಂಡು ಆನಂತರ ಇಂಗ್ಲಿಷ್ ಓದ್ಕೊಳ್ಳಿ, ಈಸಿ ಆಗುತ್ತೆ. ಓಕೆನಾ. ಇದು ಈ ರೀತಿಯಾಗಿ ಮಾಡ್ಕೊಂತ ಹೋಗ್ಬೇಕು. ಅದು CDP ಆಗಿರ್ಲಿ, EVS ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಮೊದಲಿಗೆ ಓಲ್ಡ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕಾನ್ಸೆಪ್ಟ್ ಅನ್ನ ಓದಿ, ಆನಂತರ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ, ಈಸಿ ಆಗುತ್ತೆ. ಕೊನೆಗೆ ಮಾಡಲ್ ಕ್ವಶನ್ ಪೇಪರ್ಸ್ ಸಂಬಂಧಪಟ್ಟ ನೋಡ್ಕೊಂತ ಹೋಗಿ. ಈ ಒಂದು ವಿಚಾರವನ್ನ ಈ ಮೂರು ಮಾಡಿದ್ದೆ ಆದ್ರೆ, ಈ ಮೂರು ಸೂತ್ರಗಳನ್ನ ಫಾಲೋ ಮಾಡಿದ್ದೆ ಆದ್ರೆ ಈ ಬಾರಿ CTET ಲಿ 101% ಎಲಿಜಿಬಲ್ ಆಗ್ತೀರಾ. ಮತ್ತೆ CBT ಮೂಡ್ ಏನ್ ಸರ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆಯಂತೆ. ಸೊ ನನಗೆ ಭಯ ಆಗ್ತಿದೆ ಸರ್, ಏನ್ ಮಾಡ್ಬೇಕು? CBT ಮೂಡ್ ಟೆಸ್ಟ್ ಅನ್ನ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಗೆ ಅತ್ಯಂತ ಸರಳವಾಗಿ ಸುಲಭವಾಗಿ ಅಟೆಂಡ್ ಮಾಡಬಹುದು. ಹೇಗೆ ಅಟೆಂಡ್ ಮಾಡಬಹುದು, ಯಾವ ರೀತಿ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿನ ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸೊ ನಿಮ್ಗೆ ಎನ್ರೋಲ್ಮೆಂಟ್ ಇಂದ ಹಿಡ್ಕೊಂಡು ಎಂಟ್ರಿಯಿಂದ ಹಿಡ್ಕೊಂಡು ಎಕ್ಸಿಟ್ ವರ್ಗು ಯಾವ ರೀತಿ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಬೇಕು, ಹೇಗೆ ಎನ್ರೋಲ್ ಆಗಬೇಕು, ಕ್ವಶನ್ಸ್ ಅನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು, ಅಟೆಂಡ್ ಮಾಡಿಲ್ಲ ಅಂದ್ರೆ ಯಾವ ತರ ಕಲರ್ ತೋರಿಸ್ತಾ ಇರುತ್ತೆ, ಅಟೆಂಡ್ ಮಾಡಿದ್ರೆ ಯಾವ ತರ ಇರುತ್ತೆ, ನಿಮ್ಗೆ ಡೌಟ್ ಇದ್ರೆ ಡೌಟ್ ಅಂತ ಕೊಟ್ಟಾಗ ಯಾವ ಕಲರ್ ಕಾಣುತ್ತೆ, ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೇನೆ. ಆ ಒಂದು ವಿಡಿಯೋವನ್ನ ಗಮನಿಸ್ಕೊಳ್ಳಿ. ಈಗ ಆಲ್ರೆಡಿ ಮಾಡಿದ್ದೇನೆ ವಿಡಿಯೋದಲ್ಲಿ ಕೇರಳ ಟ್ಯುಟೋರಿಯಲ್ಸ್ ಇದೆ. ಒಂದು ವಿಡಿಯೋದ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಆ ಒಂದು CBT ಮೋಡ್ ಅನ್ನ ಸುಲಭವಾಗಿ ಅಟೆಂಡ್ ಮಾಡೋದು ಹೇಗೆ, ನಮ್ಗೆ ಏನು ರೈಟಿಂಗ್ ಬೈ ರೈಟಿಂಗ್ ಇರುತ್ತೆ, ಬಟ್ ಬೈ ರಿಟರ್ನ್ ಇರುತ್ತೆ, ಅದಕ್ಕಿಂತ ಸುಲಭವಾಗಿ ನಮ್ಗೆ ಅಟೆಂಡ್ ಮಾಡೋದು CBT ಮೋಡ್ ಅಲ್ಲಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ. ಓಕೆನಾ. ಸೊ ಇಷ್ಟು ಹೇಳ್ತಾ ಹಾಗಾದ್ರೆ ಯಾವ ಬುಕ್ ಅನ್ನ ರೆಫರ್ ಮಾಡಕ್ ಸರ್ ನಮ್ಗೆ ಇಷ್ಟೆಲ್ಲ ಹೇಳ್ತಲ್ಲ, ಯಾವುದು ದಿ ಬೆಸ್ಟ್ ಬುಕ್ ಅನ್ನೋದ್ರೆ ನೋಡಿ, ಈಗ ನಿಮ್ಗೆ ಅಗರ್ವಾಲ್ ಎಕ್ಸಾಮ್ ಕಾರ್ಟ್ ಇಂದ ಸೊ ಈ ಒಂದು ಏನು ಪುಸ್ತಕಗಳು ಏನ್ ಬರ್ತಾ ಇದೆ CTET ಸಂಬಂಧಪಟ್ಟಂತೆ ಅತ್ಯುತ್ತಮ ಪುಸ್ತಕಗಳಾಗಿದೆ. ಓಕೆನಾ. ಅಗರ್ವಾಲ್ ಎಕ್ಸಾಮ್ ಕಾರ್ಟ್. ಸೊ ಇದನ್ನ ಎಲ್ಲಿ ಬೈ ಮಾಡ್ಕೊಬೋದು ಸರ್ ಅಂತಂದ್ರೆ, ನಾವು ಲೈಕ್ ಎಕ್ಸಾಮ್ ಕಾರ್ಟ್ ನಾವು ಏನ್ ಮಾಡೋದು, ಡೈರೆಕ್ಟ್ ಆಗಿ ಎಕ್ಸಾಮ್ ಕಾರ್ಟ್ ಅನ್ನೋಂತ ಒಂದು ಲಿಂಕ್ ಅಲ್ಲೂ ಕೂಡ ಬೈ ಮಾಡ್ಕೊಬಹುದು, ಅಥವಾ ಅಮೆಝಾನ್ ಅಲ್ಲಿ ಕೂಡ ನಾವು ಬೈ ಮಾಡ್ಕೊಬಹುದು, ಅಥವಾ ಫ್ಲಿಪ್ಕಾರ್ಟ್ ಮುಖಾಂತರ ಕೂಡ ಈ ಪುಸ್ತಕಗಳನ್ನ ಬೈ ಮಾಡ್ಕೊಬಹುದು. ಇದರಲ್ಲಿ ಕಂಪ್ಲೀಟ್ಲಿ ಥಿಯರಿಯನ್ನು ಒಳಗೊಂಡಿರುತ್ತದೆ. ಓಕೆನಾ. ಅದು ನಿಮ್ಗೆ ಏನು ಎನ್ವೈರನ್ಮೆಂಟ್ ಸ್ಟಡೀಸ್ ಆಗಿರ್ಲಿ, ಮ್ಯಾಥಮೆಟಿಕ್ಸ್ ಆಗಿರ್ಲಿ, ಚೈಲ್ಡ್ ಡೆವಲಪ್ಮೆಂಟ್ ಆಗಿರ್ಲಿ, ಪೆಡಗಾಗಿ ಆಗಿರ್ಲಿ, ಇಂಗ್ಲಿಷ್ ಏನು ಲ್ಯಾಂಗ್ವೇಜ್ ಸಂಬಂಧಪಟ್ಟಂತಾಗಿರ್ಲಿ, ಎಲ್ಲವನ್ನು ಕೂಡ ಥಿಯರಿ ಇರುತ್ತೆ. ಸೊ ಇದು ಕನ್ನಡದಲ್ಲಿ ಓದ್ಕೊಂಡು ಆನಂತರ ನೀವು ಇಂಗ್ಲಿಷ್ ಅಲ್ಲಿ ಕಂಪ್ಲೀಟ್ ಥಿಯರಿ ನೋಡ್ಕೊಂತ ಹೋಗಿ. ಹಾಗೆ ಕಂಪ್ಲೀಟ್ ಪೆಡಗಾಗಿ ಕೂಡ ಇರುತ್ತೆ, ಕನ್ನಡ ಪೆಡಗಾಗಿ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಅಲ್ಲೂ ಕೂಡ ನೋಡ್ಕೊಂತ ಹೋದ್ರೆ ನಿಮ್ಗೆ ಸಿಂಕ್ ಆಗುತ್ತೆ. ಜೊತೆಗೆ ಸುಮಾರು 1950ಕ್ಕಿಂತ ಪ್ರಾಕ್ಟೀಸ್ ಒಂದಿಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನು ನೋಡಿದ್ದೆ ಆದ್ರೆ ನಿಮ್ಗೆ ಈ ಒಂದು ಎಕ್ಸಾಮ್ ಅಲ್ಲಿ 100ಕ್ಕೆ 101%
ಓಕೆನಾ, ಎಲಿಜಿಬಲ್ ಆಗೇ ಆಗ್ತೀರಾ. ಅದ್ರ ಜೊತೆಗೆ ಏನ್ ಮಾಡಿದಾರೆ ಅಂದ್ರೆ, ಸೊ ಅಗರ್ವಾಲ್ ಎಕ್ಸಾಮ್ ಕಾರ್ಡ್ ಇಂದ ಬರುವಂತ ಪುಸ್ತಕಗಳಲ್ಲಿ ಕಂಪ್ಲೀಟ್ಲಿ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಸುಮಾರು 16 ವರ್ಷಕ್ಕೆ ಸಂಬಂಧಪಟ್ಟಂತ 16 ಕ್ವಶನ್ ಪೇಪರ್ ಸಾಲ್ವ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ 360 ಡಿಗ್ರಿಯಲ್ಲಿ, ಓಕೆನಾ, 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದರಿಂದ ನೀವು ಮುಂಬರುವಂತ CTETಯಲ್ಲಿ ಸುಲಭವಾಗಿ ಅಂಕಗಳನ್ನ ಗಳಿಸೋದಕ್ಕೆ ಈ ಪುಸ್ತಕಗಳು ಕೂಡಲೇ ನೀವೇನ್ ಮಾಡ್ತಾ ಹೋಗಿ, ಅಮೆಝಾನ್ ಆಗಿರ್ಲಿ, ಫ್ಲಿಪ್ಕಾರ್ಟ್ ಆಗಿರ್ಲಿ ಅಥವಾ ಎಕ್ಸಾಮ್ ಕಾರ್ಟ್ ಆಗಿರ್ಲಿ, ಇಲ್ಲಿಂದ ಸೊ ಅಗರ್ವಾಲ್ ಎಕ್ಸಾಮ್ ಕಾರ್ಟ್ ಅನ್ನೋ ಒಂದು ಪುಸ್ತಕಗಳನ್ನ ನೀವು ಜಸ್ಟ್ ಸರ್ಚ್ ಮಾಡಿದ್ರೆ ಸೊ ಅಲ್ಲಿ ನಿಮ್ಗೆ ಪುಸ್ತಕಗಳು ಕಾಣ್ತವೆ. ಡೈರೆಕ್ಟ್ ಆಗಿ ಅಲ್ಲೇ ಬೈ ಮಾಡ್ಕೊಂಡು ನಿಮ್ಮ ಮನೆಗೆ ಆ ಪುಸ್ತಕಗಳು ಬರ್ತವೆ. ಓಕೆನಾ, ಯಾವುದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಸೊ ನೇರವಾಗಿ ನೀವು ಆನ್ಲೈನ್ ಅಲ್ಲೇ ಬೈ ಮಾಡ್ಕೊಬಹುದು. ಸೊ ಮುಂಬರುವಂತ CTET ಎಕ್ಸಾಮ್ಗೆ ಈ ಪುಸ್ತಕಗಳು ತುಂಬಾನೇ ಅನುಕೂಲ ಆಗುತ್ತೆ. ಓಕೆನಾ. ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ನೀವು ಭಯ ಪಡ್ತಾ ಇದ್ದೀರಾ, ಕನ್ನಡದಾಗ ಒಮ್ಮೆ ನೋಡ್ಕೊಳ್ಳಿ. ಇಂಗ್ಲಿಷ್ಗೆ ಈ ಪುಸ್ತಕಗಳನ್ನ ನೀವು ರೆಫರ್ ಮಾಡಿದ್ದೆ ಅಂದ್ರೆ ಸೊ ಮುಂಬರುವಂತಹ CTET ಎಕ್ಸಾಮ್ ಅಲ್ಲಿ ನಿಮ್ಗೆ ಹೇಳ್ದಂತೆ 101% ನೀವು ಎಲಿಜಿಬಲ್ ಆಗ್ತೀರಾ. ಸೊ ಧೈರ್ಯ ನಿಮ್ಗೆ ಕಳ್ಕೊಂಬೇಡಿ. ನಾನು ಕನ್ನಡ ಮೀಡಿಯಂ ಅನ್ನೋದನ್ನ ಫಸ್ಟ್ ಬಿಡಿ. ಎಕ್ಸಾಮ್ ಅಲ್ಲಿ ನಾನು ಈಗ ಅಂಕಗಳನ್ನ ಗಳಿಸಲೇಬೇಕು, ಬೇರೆ ಆಪ್ಷನ್ಸ್ ಇಲ್ವೇ ಇಲ್ಲ. ಆ ದೃಷ್ಟಿಯಲ್ಲಿ ಈ ಪುಸ್ತಕಗಳನ್ನ ಬೈ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಏನೀಗ ಎಲಿಜಿಬಲ್ ಆದ ತಕ್ಷಣ ಮುಂಬರುವಂತ PSTR ಆಗಿರ್ಲಿ ಅಥವಾ CTET ಸಂಬಂಧಪಟ್ಟಂತ GPSTR ಆಗಿರ್ಲಿ, ಇವೆರಡಕ್ಕೂ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸೊ ಈ ಪುಸ್ತಕಗಳನ್ನ ಬೈ ಮಾಡ್ಕೊಳ್ಳಿ, ಉತ್ತಮ ಪುಸ್ತಕಗಳಾಗಿದೆ. ಸೊ ನಿಮ್ಗೆ ಫಸ್ಟ್ ಏನ್ ಮಾಡ್ತಾ ಹೋಗಿ, ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಅನಾಲಿಸಿಸ್ ಮಾಡಿ, ಆನಂತರ ಥಿಯರಿಯನ್ನು ಓದಿ, ಆನಂತರ ಮಾಡಲ್ ಕ್ವಶನ್ ಪೇಪರ್ಸ್ ಮಾಡಲ್ ಅವರೇ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಒಂದಿಷ್ಟು ಕ್ವಶನ್ಸ್ ಅನ್ನ ಅದನ್ನ ನೋಡ್ಕೊಂತ ಹೋಗಿ ಕಂಪ್ಲೀಟ್ಲಿ ಏನ್ ನಿಮ್ಗೆ ಹೇಳಿದೆ. ಸೊ 3 ಸೂತ್ರಗಳು, ಆ 3 ಸೂತ್ರಗಳನ್ನ ಓಲ್ಡ್ ಕ್ವಶನ್ ಪೇಪರ್, ಕಂಟೆಂಟ್, ಆಮೇಲೆ ಮಾಡಲ್ ಕ್ವಶನ್ ಪೇಪರ್ಸ್ ಇಷ್ಟನ್ನ ಮಾಡಿದ್ರೆ 100% ಈ ಬಾರಿ ಎಕ್ಸಾಮ್ ಅಲ್ಲಿ ಎಲಿಜಿಬಲ್ ಆಗ್ತೀರ ಅಂತ ಹೇಳ್ತಾ ಧೈರ್ಯವಾಗಿರಿ. 100% ಎಲಿಜಿಬಲ್ ಆಗ್ತೀರ ಅಂತ ಮತ್ತೊಮ್ಮೆ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ನಾನು ಈ ಒಂದು PSTR ಆಗಿರಲಿ, GPSTR, CTET, TET ಸಂಬಂಧಪಟ್ಟ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಜನವರಿ 2ರಿಂದ ಸೊ ಎಲ್ಲವೂ ಕೂಡ ಹೊಸದಾಗಿ ಕಲಿತಾ ಹೋಗೋಣ ಅಂತ ಹೇಳ್ತಾ, ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ನಿಮಗೆ ಧೈರ್ಯ ಇದೆ, ಒಂದಿಷ್ಟು ಪುಸ್ತಕಗಳ ಪರಿಚಯ ಆಗಿದೆ. ಅಗರ್ವಾಲ್ ಎಕ್ಸಾಮ್ ಕಾರ್ಡ್ ಪುಸ್ತಕಗಳನ್ನ ಬೈ ಮಾಡಿಕೊಂಡು ನೀವು ಮುಂದಿನ ಒಂದು ಪ್ರಿಪೇರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ತಮ್ಗೆ ಏನಾದ್ರು ಕೂಡ ಈ ಒಂದು CTET ಅಥವಾ ಎಕ್ಸಾಮ್ ಸಂಬಂಧಪಟ್ಟಂತೆ PST ಆಗಿರ್ಲಿ, GPSTR ಆಗಿರ್ಲಿ, ಅದೇ ರೀತಿಯಾಗಿ HSTR ಆಗಿರ್ಲಿ, ಇವುಗಳಿಗೆ ಸಂಬಂಧಪಟ್ಟ ತರಗತಿಗಳು ಪ್ರಾರಂಭವಾಗಿದೆ. ಎನಿ ಒಂದು ಕೋರ್ಸ್ ಕೇವಲ 1499 ರೂಪಾಯಿ ಇರುತ್ತೆ. ಸೊ ನೇರವಾಗಿ KRTCOL ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು, ಅಥವಾ ನೀವು ಈ ಕೆಳಭಾಗದಲ್ಲಿ ಕಾಣುವಂತ ನಂಬರ್ಗಳನ್ನ ಕೂಡ ಸಂಪರ್ಕವನ್ನು ಮಾಡಬಹುದು. ಈ ಒಂದು ಆಫರ್ ಜನವರಿ 2ರವರೆಗೆ ಮಾತ್ರ ಇರುತ್ತೆ. ಸೊ ಕೂಡಲೇ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.